ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಈ ವಿಡಿಯೋದಲ್ಲಿ ನಾವು ರೀಸೆಂಟಾಗಿ ತಮಿಳ್ ಟು ಕನ್ನಡ ಡಬ್ ಆಗಿರೋ ಸಿನಿಮಾಗಳಲ್ಲಿ ಅದರಲ್ಲೂ ನಾನು ನೋಡಿದ ಟಾಪ್ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ಎಲ್ಲ ಸಿನಿಮಾಗಳು ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾಗಳು ಆ್ಯಂಡ್ ಈ ಎಲ್ಲ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತವೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಸರ್ದಾರ್. ಇದು 2022 ಅಲ್ಲಿ ಬಂದಂಥ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕಾರ್ತಿ ಹಾಗೆ ರಾಶಿಕಣ್ಣ ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ವಿಜಯ್ ಪ್ರಕಾಶ್ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನಿಗೆ ಪಬ್ಲಿಸಿಟಿ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಇವನು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾನೆ. ಇದರಿಂದ ಇವನು ಯಾವಾಗಲೂ ಪಬ್ಲಿಸಿಟಿಯಲ್ಲೇ ಇರ್ತಾನೆ. ಆದರೆ ಇವನಿಗೆ ಇವನ ಅಪ್ಪ ಒಬ್ಬ ದೇಶದ್ರೋಹಿ ಆಗಿರೋದ್ರಿಂದ ಇವನಿಗೆ ಎಲ್ಲ ವಿಷಯದಲ್ಲೂ ನೆಗೆಟಿವ್ ಆಗ್ತಾ ಇರುತ್ತೆ. ಸೊ ಈಗಿರೋ ಟೈಮ್ನಲ್ಲಿ ಇವನಿಗೆ ಒಂದು ಕೇಸ್ ಬರುತ್ತೆ. ಆ್ಯಂಡ್ ಆ ಕೇಸ್ ಯಾವುದು, ಮುಂದೆ ಆ ಕೇಸ್ ಇವನನ್ನು ಎಲ್ಲಿಯವರೆಗೆ ತಗೊಂಡು ಹೋಗುತ್ತೆ, ಹಾಗೆ ಕೊನೆಗೆ ಇವನು ಈ ಕೇಸ್ನ ಸಾಲ್ವ್ ಮಾಡ್ತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ಕಂಟೆಂಟ್ ಇರೋ ಥ್ರಿಲ್ಲರ್ ಸಿನಿಮಾ ಅನ್ಬಹುದು. ಬಿಕಾಸ್ ಆಫ್ ಇದರಲ್ಲಿ ಇರೋ ಕಂಟೆಂಟ್ ಆ ರೀತಿ ಇದೆ. ಇನ್ನು ಇದರ ನೆಕ್ಸ್ಟ್ ಪಾರ್ಟ್ ಇದೇ ವರ್ಷ ಬರುತ್ತೆ. ಅಷ್ಟರಲ್ಲಿ ಈ ಸಿನಿಮಾನ ಕವರ್ ಮಾಡಿಬಿಡಿ. ಇನ್ನು ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಫೋರ್ತ್ ಆಯಿಲ್. ಇದು 2023 ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಅಶೋಕ್ ಸೆಲ್ವನ್ ಹಾಗೆ ಶರತ್ ಕುಮಾರ್ ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಪ್ರಕಾಶ್ ಆಗ್ತಾನೆ ಟ್ರೈನಿಂಗ್ ಮುಗಿಸಿ ಪೊಲೀಸ್ ಆಫೀಸರ್ ಆಗಿ ಕ್ರೈಮ್ ಬ್ರಾಂಚ್ಗೆ ಅಪಾಯಿಂಟ್ ಆಗ್ತಾನೆ. ಆ್ಯಂಡ್ ಅಲ್ಲಿ SP ಆಗಿರೋ ಅಶೋಕ್ ನಾಥನ್ ಇವನ ಮೆಂಟರ್ ಆಗ್ತಾರೆ. ನಂತರ ಇವರಿಗೆ ತಿರುಚಿಯಿಂದ ಒಂದು ಕಾಲ್ ಬರುತ್ತೆ, ಅಲ್ಲಿ ಒಂದು ಮರ್ಡರ್ ಆಗಿದೆ ಅಂತ. ಆ್ಯಂಡ್ ಆ ಮರ್ಡರ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಮುಂದೆ ಇದು ಒಂದು ರೀತಿಯ ಸೀರಿಯಸ್ ಮರ್ಡರ್ಗಳು ಅಂತ ಗೊತ್ತಾಗುತ್ತೆ. ಮುಂದೆ ಇವರು ಇದನ್ನು ಬೆನ್ನತ್ತು ಹೊರಟಾಗ ಇವರಿಗೆ ಏನೆಲ್ಲ ಪ್ರಾಬ್ಲಮ್ ಎದುರಾಗುತ್ತೆ, ಹಾಗೆ ಮುಂದೆ ಈ ಕೇಸ್ನ ಇವರು ಸಾಲ್ವ್ ಮಾಡ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಸೀಟೆಡ್ಜ್ ಮೂವಿ ಅಂತೀನಿ. ನೀವಿನ್ನು ಇದುವರೆಗೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 3ನೇ ಸಿನಿಮಾ DNA. ಇದು ಇದೇ ವರ್ಷ ರಿಲೀಸ್ ಆದಂತಹ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಅಥರ್ವ ಹಾಗೆ ನಿಮಿಷಾ ಸಂಜಯನ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಇದರ ಕತೆ ವಿಷಯಕ್ಕೆ ಬರೋದಾದರೆ, ಈ ಸಿನಿಮಾನ ಬರೀ ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕಿಂತ ಒಂದೊಳ್ಳೆ ಎಮೋಷನ್ ಥ್ರಿಲ್ಲರ್ ಸಿನಿಮಾ ಅನ್ಬಹುದು. ಯಾಕಂದರೆ ಸಿನಿಮಾದಲ್ಲಿ ಇರೋ ಕತೆ ಅಂಥದ್ದು. ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಆದ ದಿವ್ಯಾ ಮತ್ತು ಆನಂದ್ಗೆ ತಮ್ಮದೇ ಆದ ಪರ್ಸ್ನಲ್ ಪ್ರಾಬ್ಲಮ್ಗಳು ಇರ್ತವೆ. ದಿವ್ಯಾಗೆ ಬರ್ಡರ್ ಪರ್ಸ್ನಾಲಿಟಿ ಎಂಬ ಡಿಸಾಸ್ಟರಿಂದ ನೋವನ್ನು ಅನುಭವಿಸುತ್ತಿರುತ್ತಾಳೆ. ಇನ್ನೊಂದು ಕಡೆ ಆನಂದ್ ತನ್ನ ಲವ್ ಫೇಲ್ಯೂರ್ ಆಗಿ ಕುಡಿದು ಡ್ರಿಂಕ್ಗೆ ಅಡಿಕ್ಟ್ ಆಗಿರ್ತಾನೆ. ಇದರಿಂದ ಅವರ ಮನೆಗೆ ದೊಡ್ಡ ಪ್ರಾಬ್ಲಮ್ ಆಗಿರ್ತಾನೆ. ಸೊ ಈ ರೀತಿ ಸಿಚುವೇಶನಲ್ಲಿದ್ದ ಇವರಿಬ್ಬರು ಮುಂದೆ ಮದುವೆಯಾಗಿ ಲೈಫ್ನ ತುಂಬ ಚೆನ್ನಾಗೇ ಲೀಡ್ ಮಾಡ್ತಾ ಇರ್ತಾರೆ. ಆದರೆ ಇವರ ಡೆಲಿವರಿ ಟೈಮ್ನಲ್ಲಿ ದಿವ್ಯಾ ತನ್ನ ಮಗು ಚೇಂಜ್ ಆಗಿದೆ ಅಂತ ಹೇಳ್ತಾಳೆ. ಈಗ ತನ್ನ ಕೈಯಲ್ಲಿರೋ ಮಗು ತನ್ನದಲ್ಲ ಅಂತ ಹೇಳ್ತಾಳೆ. ಮುಂದೆ ತನ್ನ ಮಗುವನ್ನು ಹುಡ್ಕೋಕೆ ಹೊರಟ ಆನಂದ್ಗೆ ತನ್ನ ಮಗು ಸಿಗುತ್ತೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ 2ನೇ ಸಿನಿಮಾ 11. ಇದು ಕೂಡ ಇದೇ ವರ್ಷ ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನವೀನ್ ಚಂದ್ರ ಹಾಗೆ ರಿಯಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಈ ಸಿನಿಮಾದ ಕತೆ ವಿಷಯಕ್ಕೆ ಬರೋದಾದರೆ, ಚೆನ್ನೈ ಸಿಟಿಯಲ್ಲಿ ಸೀರಿಯಸ್ ಕಿಲ್ಗಳು ಆಗ್ತಾ ಇರುತ್ತೆ. ಅದು ಕೂಡ ಒಂದೇ ಪ್ಯಾಟರ್ನಲ್ಲಿ ಒಂದೇ ವೇವ್ನಲ್ಲಿ ಆಗ್ತಾ ಇರುತ್ತೆ. ಸೊ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಬಂದ ಒಬ್ಬ ಪೊಲೀಸ್ ಆಫೀಸರ್ಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಸೊ ಮುಂದೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಸಿನಿಮಾದ ಹೀರೋ ಆದ ಅರವಿಂದ್ ಕೈಗೆ ಈ ಕೇಸ್ ಹೋಗಿಬಿಡುತ್ತೆ. ಸೊ ಮುಂದೆ ಅರವಿಂದ್ ತನ್ನ ಮೈಂಡ್ನ ಯೂಸ್ ಮಾಡಿ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಈ ಕೊಲೆಗಳು ಯಾಕೆ ಆಗ್ತಿದೆ, ಇದರ ಹಿಂದೆ ಇರುವವರು ಯಾರು, ಹಾಗೆ ಅವರ ಮೋಟಿವ್ ಏನು ಅಂತ ಕಂಡು ಹಿಡಿಯುತ್ತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ಟ್ವಿಸ್ಟ್ಗಳು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾನೆ ಇರ್ತವೆ. ಹೇಳಬೇಕಂದ್ರೆ ಆ ಟ್ವಿಸ್ಟ್ಗಳನ್ನ ನೀವು ಪ್ರೆಡಿಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ.
ಆ ರೀತಿ ಸಿನಿಮಾದ ಕಥೆನ ರೈಟ್ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಇನ್ನು ಲಿಸ್ಟ್ನ ಕೊನೆಯ ಹಾಗೆ ಮೊದಲ ಸಿನಿಮಾ ಮಾರ್ಗನ್. ಇದು ಇದೇ ವರ್ಷ ರಿಲೀಸ್ ಆದಂತಹ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಜಯ್ ಆಂಟೋನಿ ಹಾಗೆ ಬ್ರಿಗೇಡ ಸಾಗಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಚೆನ್ನೈ ಸಿಟಿಯಲ್ಲಿ ಕಂಟಿನ್ಯೂಸ್ ಆಗಿ ಮರ್ಡರ್ ಹಾಗೆ ಕ್ರೈಮ್ಗಳು ಆಗ್ತಾ ಇರುತ್ತೆ. ಆ್ಯಂಡ್ ಆ ಕ್ರೈಮ್ನಲ್ಲಿ ಸತ್ತ ವ್ಯಕ್ತಿಗಳು ಫುಲ್ ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗ್ತಾ ಇರ್ತಾರೆ. ಆ್ಯಂಡ್ ಈ ರೀತಿ ಡಿಫ್ರೆಂಟ್ ಆಗಿರೋ ಕೇಸ್ನ ಹ್ಯಾಂಡಲ್ ಮಾಡಿ ಗೊತ್ತಿರೋ ಸಿನಿಮಾದ ಹೀರೋನ ಕರೆಸಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡು ಅಂತ ಕೊಡ್ತಾರೆ. ಸೊ ಮುಂದೆ ಹೀರೋ ಈ ಕಿಲ್ನ ಯಾರು ಮಾಡ್ತಿರೋದು ಹಾಗೆ ಅವರ ಮೋಟಿವ್ ಏನು ಅಂತ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ರೀಸೆಂಟ್ ಟೈಮ್ಲಿ ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಈ ಮಾರ್ಗನ್ ಸಿನಿಮಾ. ಇನ್ನು ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ರೀಸೆಂಟಾಗಿ ತಮಿಳ್ನಲ್ಲಿ ನೋಡಿದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು. ಹಾಗೆ ನಿಮ್ಮ ಫೇವ್ರೆಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಒಳ್ಳೊಳ್ಳೆ ಸಿನಿಮಾಗಳ ರೆಕಮೆಂಡೇಷನ್ ಹಾಗೆ ಸಜೆಷನ್ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.